ಎಲ್ರಿಗೂ ನಮಸ್ಕಾರ. ನಾನಿವತ್ತು ರಾಗಿ ಅಂಬ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ 3 ಲೋಟ ನೀರು ಸೇರಿಸ್ಕೊಂಡು ಕುದಿಸ್ಕೊಳ್ತೀನಿ. ಉಪ್ಪು ಹಾಕ್ಕೊಳ್ತೀನಿ. ನೀರು ಕುದೀತಾ ಇರಲಿ ಅಷ್ಟರಲ್ಲಿ ಸಣ್ಣದೊಂದು ಕಪ್ ರಾಗಿ ಹಿಟ್ಟು ಸೇರಿಸ್ಕೊಂಡು ನೀರು ಸೇರಿಸ್ಕೊಂಡು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಿರೋ ರಾಗಿ ಹಿಟ್ಟು ನೀರಿಗೆ ಸೇರಿಸಿ ಕುದಿಸ್ಕೊಳ್ಬೇಕು. ಸ್ವಲ್ಪ ಗಟ್ಟಿ ಆಗೋ ತನಕ ಕುದಿಸ್ಕೊಳ್ಬೇಕು. ಇದಾಗಿದೆ. ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು. ಇಲ್ಲಿ 1 ಕಪ್ ಮೊಸರು ತಗೊಂಡು ಚೆನ್ನಾಗಿ ಕಡಿದು ಇಟ್ಕೊಳ್ತೀನಿ. ಈಗ ಮೊಸರು ಸೇರಿಸ್ಕೊಳ್ಬೇಕು. ಸ್ವಲ್ಪ ಈರುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇದಾಗಿದೆ. ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಕಂದರೆ ಇದಕ್ಕೆ ನೀರು ಸೇರಿಸ್ಕೊಂಡು ಕುಡಿಬೋದು. ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ. ಬೇಸಿಗೆನಲ್ಲಿ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.